ಶ್ರೀರಸ್ತು ಶುಭಮಸ್ತು. ಅಭಿ ದಾರಿಯನ್ನು ತಪ್ಪಿಸುತ್ತಿರುವ ಶಾರ್ವರಿ ತುಳಸಿಗೆ ಮಾತು ಕೊಟ್ಟ ನಿಧಿ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಿಧಿ ಸ್ನೇಹಿತರ ಬಳಿ ಕ್ಷಮೆ ಕೇಳಬೇಕು, ಗೆಳೆತನವನ್ನು ಕಳೆದುಕೊಳ್ಳಬಾರದು ಎಂದು ಮನೆಯವರಿಗೆ ತಿಳಿಸದಂತೆ ಮತ್ತೆ ರಾತ್ರಿ ಹೊತ್ತು ಹೊರಟಿದ್ದಾಳೆ. ಸ್ನೇಹಿತರನ್ನು ಮಾತನಾಡಿಸಲು ಹೋದ ನಿಧಿಗೆ ಗೆಳೆಯರು ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ ಮತ್ತು ಬರುವ ಮಾತ್ರೆಯನ್ನು ಹಾಕಿ ನಿಧಿಗೆ ಜ್ಯೂಸ್ ಕೊಟ್ಟಿದ್ದಾರೆ. ಅದನ್ನು ಕುಡಿದ ನಿಧಿ ಮತ್ತಿನಲ್ಲಿದ್ದು ಗೆಳೆಯರನ್ನು ಆಕೆ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಭಿ ಆ ಜಾಗಕ್ಕೆ ಬಂದಿದ್ದಾರೆ. ತುಳಸಿ ಮೇಲೆ ಆರೋಪಿಸಿದ ಶಾರ್ವರಿ ನಿಧಿಯನ್ನು ಅಪಾಯದಿಂದ ಕಾಪಾಡಿದ್ದಾನೆ. ಆದರೆ ಹುಡುಗರು ಅಭಿಗೆ ಹೊಡೆದ ಪರಿಣಾಮ ಕಾರು ಓಡಿಸಲು ಸಾಧ್ಯವಾಗಿರುವುದಿಲ್ಲ. ಆಗ ತುಳಸಿ ಅಲ್ಲಿಗೆ ಬಂದು ನಿಧಿ ಮತ್ತು ಅಭಿನ ಕಾರು ಡ್ರೈವ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾಳೆ. ಇದನ್ನು ನೋಡಿದ ಅಭಿ ಹಾಗೂ ಅಭಿ ಇಬ್ಬರಿಗೂ ಖುಷಿಯಾಗುತ್ತದೆ. ಅಲ್ಲದೆ ತುಳಸಿಯಲ್ಲಿ ಅಭಿ ತನ್ನ ತಾಯಿಯನ್ನು ನೋಡುತ್ತಾನೆ. ಇದೇ ವಿಚಾರವನ್ನು ಶಾರ್ವರಿ ಹಾಗೂ ದೀಪಿಕಾ ಬಳಿ ಅಭಿ ಹೇಳುತ್ತಿರುತ್ತಾನೆ. ಇಬ್ಬರು ಸೇರಿ ಅಭಿ ಆಲೋಚನೆ ದಿಕ್ಕನ್ನೇ ಬದಲಾಯಿಸುತ್ತಾರೆ. ತುಳಸಿಗೆ ಮೊದಲಿಂದಲೂ ಕಾರ್ ಡ್ರೈವ್ ಮಾಡಲು ಬರುತ್ತದೆ, ಆದರೂ ತನಗೇನು ಗೊತ್ತೇ ಇಲ್ಲ ಎಂಬಂತೆ ನಡೆಸುತ್ತಿದ್ದಾಳೆ. ಇದೆಲ್ಲವರು ಮನೆಯವರ ಸಿಂಪತಿ ಪಡೆಯಲು ಹೀಗೆ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಾರೆ. ಶಾರ್ವರಿ ಹಾಗೂ ದೀಪಿಕಾ ಮಾತನ್ನು ಅಭಿ ನಂಬುತ್ತಾನೆ. ತುಳಸಿಗೆ ಮಾತು ಕೊಟ್ಟ ನಿಧಿ ಇನ್ನು ಪೂರ್ಣಿಮಾ ಬಳಿ ಅವಿನಾಶ್ ನಡೆದ ವಿಚಾರವನ್ನೆಲ್ಲ ಹೇಳಿಕೊಂಡು ಖುಷಿ ಪಡುತ್ತಾನೆ. ಅವನಲ್ಲಿ ನನ್ನ ಅಮ್ಮನನ್ನು ನೋಡಿದೆ ಎಂದು ಖುಷಿಯಲ್ಲಿ ಹೇಳಿಕೊಳ್ಳುತ್ತಿರುತ್ತಾನೆ. ಪೂರ್ಣಿಮಾಳಿಗೆ ಈ ಮಾತನ್ನು ಕೇಳಿ ಖುಷಿಯಾಗುತ್ತದೆ. ನಿಧಿ ಎಚ್ಚರವಾದ ಮೇಲೆ ಶಾರ್ವರಿ ಮಗಳನ್ನು ಬೈಯುತ್ತಾ ಅಳುತ್ತಾ ಕೂರುತ್ತಾಳೆ. ಆದರೆ ತುಳಸಿ ಸಮಾಧಾನವಾಗಿ ನಿಧಿಗೆ ಬುದ್ಧಿ ಹೇಳುತ್ತಾಳೆ. ಪೂರ್ಣಿಮಾ ಬಂದು ನಡೆದ ಘಟನೆಯನ್ನು ವಿವರಿಸುತ್ತಾಳೆ. ಆಗ ನಿಧಿ ತುಳಸಿಗೆ ಮಾತು ಕೊಡುತ್ತಾಳೆ. ಇನ್ಯಾವತ್ತೂ ಇಂತಹ ಕೆಲಸವನ್ನು ಮಾಡಿಕೊಳ್ಳುವುದಿಲ್ಲ, ನಿಮ್ಮ ಮಾತನ್ನು ಕೇಳುತ್ತೇನೆ ಎಂದು ತುಳಸಿಗೆ ಹೇಳುತ್ತಾಳೆ. ಆ ಮಾತನ್ನು ನಿಧಿ ಆಡಿದಾಗ ಶಾರ್ವರಿ ಮನದೊಳಗೆ ಕೋಪ ಬರುತ್ತದೆ. ಇನ್ನು ನಿಧಿ ಆಸೆಗಾಗಿ ಮಂತ್ರವಾದಿ ಮೊರೆ. ಇನ್ನು ದತ್ತತಾತನ ಮನೆಯಲ್ಲಿ ಆಶ್ರಯ ಪಡೆದಿರುವ ಜುಗ್ಗನಿಗೆ ಸದಾಕಾಲ ಹಣದ ಬಗ್ಗೆ ಯೋಚನೆಯಾಗಿದೆ. ದತ್ತತಾತನ ಮನೆಯಲ್ಲಿ ನಿಧಿ ಇದೆ ಎಂದು ಹೇಳಿ ಸಂಧ್ಯಾಳನ್ನು ಮಂತ್ರವಾದಿ ಬಳಿ ಕರೆದುಕೊಂಡು ಹೋಗಿದ್ದಾನೆ. ಮಂತ್ರವಾದಿ ನಿಧಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ 25,000 ಹಣವನ್ನು ಪೀಕಿದ್ದಾನೆ. ಈಗ ನಿಧಿ ತೆಗೆಯಲು ಮನೆಯಲ್ಲಿ ಯಾರೂ ಕೂಡ ಇರಬಾರದು ಎಂದು ಹೇಳಿದ್ದಾನೆ. ನಿಧಿ ಹೆಸರಿನಲ್ಲಿ ದತ್ತತಾತನ ಮನೆಯನ್ನು ನಾಶ ಮಾಡಲು ಮಾವ ಸೊಸೆ ಮುಂದಾಗಿದ್ದಾರೆ. ಅಮ್ಮನ ಜೊತೆಗೆ ಮಾರ್ಕೆಟ್ಗೆ ಹೋದ ಅವಿ. ಇನ್ನು ಅವಿಗೆ ತುಳಸಿ ಮೇಲಿರುವ ಗೌರವ ಹಾಗೂ ಪ್ರೀತಿ ಹೆಚ್ಚಾಗಿದೆ. ತುಳಸಿಗೆ ಮಾರ್ಕೆಟ್ಗೆ ಸೊಪ್ಪು ತರಕಾರಿ ತರಲು ಹೊರಟಿದ್ದಾಳೆ. ಆಗ ಅವಿ ಸಮರ್ಥ್ಗೆ ಅಮ್ಮ ಮಾರ್ಕೆಟ್ಗೆ ಹೊರಟಿದ್ದಾರೆ, ಹುಷಾರಾಗಿ ಕರೆದುಕೊಂಡು ಹೋಗು ಎನ್ನುತ್ತಾನೆ. ಬಳಿಕ ತಾನೇ ತುಳಸಿ ಜೊತೆಗೆ ಮಾರ್ಕೆಟ್ಗೆ ಹೋಗಲು ಮುಂದಾಗುತ್ತಾನೆ. ಅವಿ ತನ್ನ ತಾಯಿಯನ್ನು ಅಮ್ಮ ಎಂದು ಕರೆಯುತ್ತಿರುವುದನ್ನು ನೋಡಿ ಸಮರ್ಥ್ಗೆ ಹಿಂಸೆಯಾಗಿದೆ. ಆಪತ್ತಿಗೆ ತಿಲುಕಿದ ನಿಧಿ ಅಭಿ ತಲೆಗೆ ಹೊಡೆದು ಕಿರಾತಕರು ಪರಾರಿ. ತುಳಸಿ ನಿಧಿ ಮೇಲೆ ಒಂದು ಕಣ್ಣು ಇಟ್ಟಿದ್ದಳು. ನಿಧಿಗೆ ಅದೆಷ್ಟೇ ಬುದ್ಧಿವಾದ ಹೇಳಿದರೂ ಆಕೆ ಮಾತ್ರ ಯಾರ ಮಾತನ್ನು ಕೇಳಲು ರೆಡಿ ಇರಲಿಲ್ಲ. ಯಾಕೆಂದರೆ ಶಾರ್ವರಿ ಕೂಡ ಅಸಡ್ಡೆ ಮಾಡುತ್ತಿದ್ದಳು. ಮಗಳಿಗೆ ಶಾರ್ವರಿ ಇಷ್ಟಪಟ್ಟ ಹಾಗೆ ಇರಲು ಆಕೆಗೆ ಫ್ರೀಡಮ್ ಕೊಟ್ಟಿರುತ್ತಾಳೆ. ನಿಧಿ ಅದನ್ನೆಲ್ಲ ಮಿಸ್ಯೂಸ್ ಮಾಡಿಕೊಳ್ಳುತ್ತಾಳೆ. ಆಕೆ ರಾತ್ರಿ ವೇಳೆ ಮನೆಯಿಂದ ಹೊರಗೆ ಹೋಗುತ್ತಾಳೆ. ಹೀಗೆ ಹೇಳದೆ ಕೇಳದೆ ನಿಧಿ ಹೊರಗೆ ಹೋಗುವುದರಿಂದ ದೊಡ್ಡ ಗಂಡಾಂತರ ಆಗುತ್ತದೆ. ನಿಧಿಗೆ ಚೆನ್ನಾಗಿ ಗುಡಿಸಿ ಆಕೆಯ ಜೊತೆ ಮಧ್ಯ ರಸ್ತೆಯಲ್ಲಿ ಕೆಟ್ಟದಾಗಿ ನಡೆದುಕೊಳ್ಳುತ್ತಿರುತ್ತಾರೆ. ನಿಧಿ ಯಾವ ಗೆಳೆಯರನ್ನು ನನ್ನವರು ಎಂದು ನಂಬಿದಳು. ಆ ಗೆಳೆಯರು ಮಾಡಿದ್ದೇ ಬೇರೆ. ಗೆಳೆಯರು ಆಕೆಯ ಮೈ ಮುಟ್ಟುತ್ತಾರೆ. ಆಗ ನಿಧಿಗೆ ಸಿಟ್ಟು ಬರುತ್ತದೆ. ನಿಧಿ ಆ ಗೆಳೆಯನ ಕಪಾಳಕ್ಕೆ ಹೊಡೆಯುತ್ತಾಳೆ. ನಿಧಿಗೆ ಕುಡಿದ ಮತ್ತಿನಲ್ಲಿ ಕೂಡ ತನ್ನ ಮೇಲೆ ಆಗುತ್ತಿರುವ ದೌರ್ಜನ್ಯ ಆಕೆ ಗಮನಕ್ಕೆ ಬರುತ್ತದೆ. ಸರಿಯಾದ ಸಮಯಕ್ಕೆ ಅಭಿ ಅದೇ ರಸ್ತೆಯಲ್ಲಿ ಬರುತ್ತಾನೆ. ಅಭಿಗೆ ನಿಧಿಯ ಸ್ಥಿತಿ ಕಂಡು ಬಹಳ ಬೇಸರವಾಗುತ್ತದೆ. ನಿಧಿ ಯಾವಾಗ ಕುಡಿಯಲು ಶುರು ಮಾಡಿದಳು ಎಂದು ಅಚ್ಚರಿಯಾಗುತ್ತದೆ. ತುಳಸಿ ಈ ಮುಂಚೆ ನಿಧಿ ಕಾಣಿಸದೇ ಇರುವುದನ್ನು ಗಮನಿಸಿ ಮನೆಯವರ ಮುಂದೆ ಹೇಳಿದಾಗ ತುಳಸಿ ಮೇಲೆ ಎಲ್ಲರೂ ರೇಗಿ ಬಿಡುತ್ತಾರೆ. ಈ ಸಂದರ್ಭದಲ್ಲಿ ತುಳಸಿಗೆ ಏನು ಮಾಡಬೇಕು ಎಂದು ತಿಳಿದೆ ಬಹಳ ಬೇಸರ ಪಟ್ಟುಕೊಂಡು ಇಷ್ಟು ದಿನ ಅಭಿಗೆ ನೆನಪಾಗುತ್ತದೆ. ಅಮಲಿನಲ್ಲಿರುವ ನಿಧಿ ಗೆಳೆಯರ ಮೇಲೆ ಅಭಿ ಅಟ್ಯಾಕ್ ಮಾಡುತ್ತಾನೆ. ಅಭಿಗೆ ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗಿ ಬಿಡುತ್ತಾನೆ. ಕೊನೆಗೆ ಆಕೆಯ ಒಬ್ಬ ಗೆಳೆಯ ಅಭಿ ತಲೆಗೆ ಬಲವಾಗಿ ಹೊಡೆಯುತ್ತಾನೆ. ಆ ಹೊಡೆತಕ್ಕೆ ಅಲ್ಲಿಯೇ ಕುಸಿದು ಬೀಳುತ್ತಾನೆ. ಅಭಿ ಯಾಕೆ ಮನೆಗೆ ಬಂದಿಲ್ಲ ಎಂದು ತುಳಸಿ ಹುಡುಕಿಕೊಂಡು ಬರುವಾಗ ನಿಧಿ ಹಾಗೂ ಅಭಿ ಅರೆಪ್ರಜ್ಞೆ ಸ್ಥಿತಿಯಲ್ಲಿ ಬಿದ್ದಿರುತ್ತಾರೆ. ಅವರನ್ನು ನೋಡಿದ ತುಳಸಿಗೆ ಶಾಕ್ ಆಗುತ್ತದೆ. ತುಳಸಿ ಕಂಗಾಲು. ಅರೆಪ್ರಜ್ಞಾ ಸ್ಥಿತಿಯಲ್ಲಿ ಇದ್ದ ಅಭಿ ಹಾಗೂ ನಿಧಿಯನ್ನು ಎತ್ತಿಕೊಂಡು ಕಾರ್ನಲ್ಲಿ ಕೂರಿಸುತ್ತಾಳೆ. ಬಳಿಕ ಆಕೆ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರ್ ಡ್ರೈವ್ ಮಾಡಲು ಹೋದಾಗ ಅಭಿಗೆ ಎಚ್ಚರವಾಗಿ ನೀವೇನು ಮಾಡುತ್ತಿದ್ದೀರಾ, ಹುಡುಕೋಟ ಆಟ ಬೇಡಿ ಎಂದು ಹೇಳುತ್ತಾನೆ. ಆದರೆ ತುಳಸಿ ಏನೋ ಮಾತನಾಡದೆ ಕಾರು ಡ್ರೈವ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋಗುತ್ತಾಳೆ. ಇದನ್ನು ನೋಡಿದ ಅಭಿಗೆ ಶಾಕ್ ಆಗುತ್ತದೆ. ತುಳಸಿಯನ್ನು ನೋಡಿ ಅಭಿ ಶಾಕ್. ತುಳಸಿ ಕಾರ್ ಡ್ರೈವ್ ಮಾಡಿದ್ದು ನೋಡಿ ಅಭಿಗೆ ಶಾಕ್ ಆಗುತ್ತದೆ. ಅಭಿಗೆ ತನ್ನ ತಾಯಿಗಿಂತ ಮಿಗಿಲು ಯಾರಿಲ್ಲ, ಅವರು ಇದ್ದಿದ್ದರೆ ನಾವು ಹೀಗೆ ಇರುತ್ತಿರಲಿಲ್ಲ ಎಂದೇ ತುಳಸಿಯ ನಿಂದನೆ ಮಾಡಿ ಮಾತನಾಡುತ್ತಿದ್ದಾನೆ. ಇದನ್ನೇ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡ ತುಳಸಿ ಕಾರ್ ಡ್ರೈವಿಂಗ್, ಭರತನಾಟ್ಯ ಎಂದೆಲ್ಲ ಕಲಿತು ತಾನು ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಳ್ಳುತ್ತಾಳೆ. ಗಣೇಶನ ದಾರಿ ತಪ್ಪಿಸಲು ಯತ್ನಿಸಿದ್ದ ಶಾರ್ವರಿ ಕಂಡು ಅನುಮಾನಗೊಂಡ ತುಳಸಿ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಯುಗಾದಿ ಹಬ್ಬವನ್ನು ದತ್ತತಾತ ಹಾಗೂ ಮಾಧವ ಇಬ್ಬರ ಮನೆಯಲ್ಲೂ ಸರಳವಾಗಿ ಆಚರಿಸಲಾಗಿದೆ. ದತ್ತತಾತನ ಮನೆಯಲ್ಲಿ ಈ ಸಂಧ್ಯಾ ಕುಟುಂಬದವರು ಕೂಡ ಸೇರಿಕೊಂಡಿದ್ದಾರೆ. ಹಬ್ಬದ ದಿನವೂ ಮಾವ ಹಾಗೂ ಸೊಸೆ ದುಡ್ಡಿಲ್ಲ ಕಚರ ಹಾಕಿದ್ದಾರೆ. ಸಂಧ್ಯಾ ದುಡ್ಡು ದಾರಿಯಲ್ಲಿ ಸಿಗುತ್ತೆ ಎಂದು ಆಲೋಚಿಸಿದ್ದಲ್ಲದೆ ಒಂದೇ ಸಲ ಶ್ರೀಮಂತಳಾಗಲು ಲಾಟರಿ ಟಿಕೆಟ್ನ ಖರೀದಿಸಿದ್ದಾಳೆ. ಆದರೆ ಕೇವಲ 50 ರೂಪಾಯಿ ಗೆದ್ದು ಬಯಸಿಕೊಂಡಿದ್ದಾಳೆ. ಯುಗಾದಿ ಹಬ್ಬ ಆಚರಿಸಿದ ಮಾಧವ ಕುಟುಂಬ. ಮಾಧವನ ಮನೆಯಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸಿದ್ದಾರೆ. ತುಳಸಿ ದೇವರ ಮನೆಯಲ್ಲಿ ದೀಪ ಹಚ್ಚಲು ಹೋದಾಗ ಅಭಿ ವಿರೋಧಿಸುತ್ತಾನೆ. ಈ ಮನೆ ಯಜಮಾನಿ ಪಟ್ಟ ಶಾರ್ವರಿ ಚಿಕ್ಕಮ್ಮನಿಗೆ ಕೊಡಬೇಕು, ಅವರೇ ಇಂದು ದೀಪ ಹಚ್ಚಿ ಪೂಜೆ ಮಾಡಬೇಕು ಎಂದು ಹೇಳುತ್ತಾನೆ. ಆದರೆ ಮನೆಯಲ್ಲಿ ಮಹೇಶ್ ಇದಕ್ಕೆ ಒಪ್ಪುವುದಿಲ್ಲ. ಕೊನೆಗೆ ಅವಿನಾಶ್ ಕೂಡ ತುಳಸಿ ಅಮ್ಮನೆ ಪೂಜೆ ಮಾಡಲಿ, ಅವರಲ್ಲಿ ನಾನು ನನ್ನ ಅಮ್ಮನನ್ನು ನೋಡಿದ್ದೆ ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಮನೆಯವರಿಗೆಲ್ಲ ಖುಷಿಯಾಗುತ್ತದೆ. ಆದರೆ ಶಾರ್ವರಿ ಮನಸ್ಸೊಳಗೆ ಬೇಸರ ಮಾಡಿಕೊಳ್ಳುತ್ತಾಳೆ. ತುಳಸಿಯನ್ನು ಒಪ್ಪಿಕೊಂಡ ಅವಿನಾಶ್
ತುಳಸಿಗೆ ಅಭಿ ತನ್ನನ್ನು ಒಪ್ಪಿಕೊಂಡ ಎಂಬ ಸಿಹಿ ಹಾಗೂ ಅಭಿ ತನ್ನನ್ನು ನಿಷ್ಠುರವಾಗಿ ನೋಡುತ್ತಿದ್ದಾನೆ ಎಂಬ ಕಹಿ ಎರಡೂ ಇದೆ. ಯುಗಾದಿ ಹಬ್ಬದ ದಿನವೇ ತುಳಸಿ ಬೇವು ಬೆಲ್ಲದ ಅನುಭವವಾಗಿದೆ. ಇನ್ನು ರಾತ್ರಿ ಹೊತ್ತಿನಲ್ಲಿ ಚಂದ್ರನನ್ನು ಮೊದಲು ತುಳಸಿ ನೋಡಿದ್ದಕ್ಕೂ ಶಾರ್ವರಿಗೆ ಬೇಸರವಾಗುತ್ತದೆ. ಎಲ್ಲ ಶುಭ ಕಾರ್ಯಕ್ಕೂ ಈ ವರ್ಷ ತುಳಸಿಯ ಮುಂದಿರಬೇಕಲ್ಲ ಎಂದು ಮನದಲ್ಲೇ ಕೊರಗುತ್ತಾಳೆ. ಆದರೆ ತನ್ನ ಅಸಹಾಯಕತೆಯನ್ನು ಯಾರ ಮುಂದೆಯೂ ತೋರಿಸಲಾಗದೆ ಬೇಸರ ಪಟ್ಟುಕೊಳ್ಳುತ್ತಾಳೆ. ನಿಧಿಗೆ ಕಪಾಳ ಸೇವೆ ಮಾಡಿದ ಶಾರ್ವರಿ ಇನ್ನು ನಿಧಿ ಮನೆಯಲ್ಲಿ ಯಾರಿಗೂ ಹೇಳದೆ ಸ್ನೇಹಿತರ ಜೊತೆಗೆ ಪಾರ್ಟಿಗೆ ಎಂದು ಹೋಗಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿರುತ್ತಾಳೆ. ಆದರೆ ತುಳಸಿ ಹಾಗೂ ಸಮರ್ ಸಹಾಯದಿಂದ ಮನೆಗೆ ಸೇಫ್ ಆಗಿ ರೀಚ್ ಆಗಿರುತ್ತಾಳೆ. ಹುಡುಗರು ಕುಡಿದ ಮತ್ತಿನಲ್ಲಿ ಜಾಲಿ ಮಾಡಿದ ವಿಡಿಯೋ ಟಿವಿಯಲ್ಲಿ ಬರುತ್ತದೆ. ಇದನ್ನು ನೋಡಿ ಮಹೇಶ ಫುಲ್ ಬೇಸರ ಮಾಡಿಕೊಳ್ಳುತ್ತಾನೆ. ಶಾರ್ವರಿಗೆ ಕೋಪ ಬರುತ್ತದೆ. ಬಂದು ನಿಧಿಯನ್ನು ರೂಮಿಗೆ ಕರೆದುಕೊಂಡು ಹೋಗುತ್ತಾಳೆ. ನಿಧಿ ಕೆನ್ನೆಗೆ ಹೊಡೆದು ಅದೇ ಹುಡುಗರ ಜೊತೆಗೆ ಸುತ್ತಾಡುತ್ತಿದ್ದೀಯಾ, ಈಗ ನನ್ನ ಎದುರು ನಾಟಕ ಮಾಡಬೇಡ, ಇನ್ಮುಂದೆ ಯಾವತ್ತೂ ನನ್ನ ಒಪ್ಪಿಗೆ ಇಲ್ಲದೆ ನೀನು ಮನೆಯಿಂದ ಹೊರಗಡೆ ಹೋಗಬಾರದು ಎಂದು ಹೇಳುತ್ತಾಳೆ. ಆದರೆ ನಿಧಿ ಸ್ನೇಹಿತರಿಗೆ ಬೇಸರವಾಗಿದ್ದು ನಿಧಿಯನ್ನು ಸಮಸ್ಯೆಯಲ್ಲಿ ಸಿಲುಕಿಸಬೇಕೆಂದು ಪ್ಲಾನ್ ಮಾಡಿಕೊಳ್ಳಿರುತ್ತಾರೆ. ಮಹೇಶನಿಗೆ ದಾರಿ ತಪ್ಪಿಸುತ್ತಿರುವ ಶಾರ್ವರಿ. ಇತ್ತ ಮಹೇಶ್ ಮತ್ತು ಶಾರ್ವರಿ 20ನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸಲು ಗೆಳೆಯವರು ನಿರ್ಧರಿಸುತ್ತಾರೆ. ಮನೆಯವರು ಈ ವೇಳೆ ಮಹೇಶ್ ತನ್ನ ಗೆಳೆಯನ್ನು ನೆನಪಿಸಿಕೊಂಡಿದ್ದು ತಮ್ಮ ಎಸ್ಟೇಟ್ನಲ್ಲಿದ್ದ ಚಂದ್ರಕಾಂತನನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಸುಮತಿ ಅತ್ತಿಗೆ ನಿಂದ ಚಂದ್ರಕಾಂತ್ಗೆ ಹುಚ್ಚು ಹಿಡಿದಿರುವ ವಿಚಾರವನ್ನು ತುಳಸಿ ಹೇಳುತ್ತಾಳೆ. ಆಗ ಮಹೇಶನಿಗೆ ತಲೆ ಕೆಟ್ಟ ಹಾಗೆ ಆಗುತ್ತದೆ. ನಮ್ಮ ಅತ್ತಿಗೆದ್ದು ಕಲ್ಯಾಣ ಎಂದು ಪ್ರಶ್ನಿಸುತ್ತಾನೆ. ಇನ್ನೆಲ್ಲಿ ಮಹೇಶನಿಗೆ ಎಲ್ಲ ನೆನಪು ಬರುತ್ತದೆ ಎಂದು ಗಾಬರಿಯಾದ ಶಾರ್ವರಿ ಮಾತು ಮರೆಸಲು ಮುಂದಾಗುತ್ತಾಳೆ. ಇದನ್ನು ತಿಳಿದ ತುಳಸಿಗೆ ಶಾರ್ವರಿ ಮೇಲೆ ಅನುಮಾನ ಶುರುವಾಗುತ್ತದೆ. ಶ್ರೀರಸ್ತು ಶುಭಮಸ್ತು. ಅಭಿ ದಾರಿಯನ್ನು ತಪ್ಪಿಸುತ್ತಿರುವ ಶಾರ್ವರಿ ತುಳಸಿಗೆ ಮಾತು ಕೊಟ್ಟ ನಿಧಿ. ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ನಿಧಿ ಸ್ನೇಹಿತರ ಬಳಿ ಕ್ಷಮೆ ಕೇಳಬೇಕು, ಗೆಳೆತನವನ್ನು ಕಳೆದುಕೊಳ್ಳಬಾರದು ಎಂದು ಮನೆಯವರಿಗೆ ತಿಳಿಸದಂತೆ ಮತ್ತೆ ರಾತ್ರಿ ಹೊತ್ತು ಹೊರಟಿದ್ದಾಳೆ. ಸ್ನೇಹಿತರನ್ನು ಮಾತನಾಡಿಸಲು ಹೋದ ನಿಧಿಗೆ ಗೆಳೆಯರು ದಾರಿ ತಪ್ಪಿಸುವ ಪ್ರಯತ್ನ ಮಾಡಿದ್ದಾರೆ ಮತ್ತು ಬರುವ ಮಾತ್ರೆಯನ್ನು ಹಾಕಿ ನಿಧಿಗೆ ಜ್ಯೂಸ್ ಕೊಟ್ಟಿದ್ದಾರೆ. ಅದನ್ನು ಕುಡಿದ ನಿಧಿ ಮತ್ತಿನಲ್ಲಿದ್ದು ಗೆಳೆಯರನ್ನು ಆಕೆ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ. ಅದೇ ಸಮಯಕ್ಕೆ ಸರಿಯಾಗಿ ಅಭಿ ಆ ಜಾಗಕ್ಕೆ ಬಂದಿದ್ದಾನೆ. ತುಳಸಿ ಮೇಲೆ ಆರೋಪಿಸಿದ ಶಾರ್ವರಿ ನಿಧಿಯನ್ನು ಅಪಾಯದಿಂದ ಕಾಪಾಡಿದ್ದಾನೆ. ಆದರೆ ಹುಡುಗರು ಅಭಿಗೆ ಹೊಡೆದ ಪರಿಣಾಮ ಕಾರು ಓಡಿಸಲು ಸಾಧ್ಯವಾಗಿರುವುದಿಲ್ಲ. ಆಗ ತುಳಸಿ ಅಲ್ಲಿಗೆ ಬಂದು ನಿಧಿ ಮತ್ತು ಅಭಿನ ಕಾರು ಡ್ರೈವ್ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುತ್ತಾಳೆ. ಇದನ್ನು ನೋಡಿದ ಅಭಿ ಹಾಗೂ ಅಭಿ ಇಬ್ಬರಿಗೂ ಖುಷಿಯಾಗುತ್ತದೆ. ಅಲ್ಲದೆ ತುಳಸಿಯಲ್ಲಿ ಅಭಿ ತನ್ನ ತಾಯಿಯನ್ನು ನೋಡುತ್ತಾನೆ. ಇದೇ ವಿಚಾರವನ್ನು ಶಾರ್ವರಿ ಹಾಗೂ ದೀಪಿಕಾ ಬಳಿ ಅಭಿ ಹೇಳುತ್ತಿರುತ್ತಾನೆ. ಇಬ್ಬರು ಸೇರಿ ಅಭಿ ಆಲೋಚನೆ ದಿಕ್ಕನ್ನೇ ಬದಲಾಯಿಸುತ್ತಾರೆ. ತುಳಸಿಗೆ ಮೊದಲಿಂದಲೂ ಕಾರ್ ಡ್ರೈವ್ ಮಾಡಲು ಬರುತ್ತದೆ, ಆದರೂ ತನಗೇನು ಗೊತ್ತೇ ಇಲ್ಲ ಎಂಬಂತೆ ನಡೆಸುತ್ತಿದ್ದಾಳೆ. ಇದೆಲ್ಲವರು ಮನೆಯವರ ಸಿಂಪತಿ ಪಡೆಯಲು ಹೀಗೆ ಮಾಡುತ್ತಿದ್ದಾಳೆ ಎಂದು ಹೇಳುತ್ತಾರೆ. ಶಾರ್ವರಿ ಹಾಗೂ ದೀಪಿಕಾ ಮಾತನ್ನು ಅಭಿ ನಂಬುತ್ತಾನೆ. ತುಳಸಿಗೆ ಮಾತು ಕೊಟ್ಟ ನಿಧಿ ಇನ್ನು ಪೂರ್ಣಿಮಾ ಬಳಿ ಅವಿನಾಶ್ ನಡೆದ ವಿಚಾರವನ್ನೆಲ್ಲ ಹೇಳಿಕೊಂಡು ಖುಷಿ ಪಡುತ್ತಾನೆ. ಅವನಲ್ಲಿ ನನ್ನ ಅಮ್ಮನನ್ನು ನೋಡಿದೆ ಎಂದು ಖುಷಿಯಲ್ಲಿ ಹೇಳಿಕೊಳ್ಳುತ್ತಿರುತ್ತಾನೆ. ಪೂರ್ಣಿಮಾಳಿಗೆ ಈ ಮಾತನ್ನು ಕೇಳಿ ಖುಷಿಯಾಗುತ್ತದೆ. ನಿಧಿ ಎಚ್ಚರವಾದ ಮೇಲೆ ಶಾರ್ವರಿ ಮಗಳನ್ನು ಬೈಯುತ್ತಾ ಅಳುತ್ತಾ ಕೂರುತ್ತಾಳೆ. ಆದರೆ ತುಳಸಿ ಸಮಾಧಾನವಾಗಿ ನಿಧಿಗೆ ಬುದ್ಧಿ ಹೇಳುತ್ತಾಳೆ. ಪೂರ್ಣಿಮಾ ಬಂದು ನಡೆದ ಘಟನೆಯನ್ನು ವಿವರಿಸುತ್ತಾಳೆ. ಆಗ ನಿಧಿ ತುಳಸಿಗೆ ಮಾತು ಕೊಡುತ್ತಾಳೆ. ಇನ್ಯಾವತ್ತೂ ಇಂತಹ ಕೆಲಸವನ್ನು ಮಾಡಿಕೊಳ್ಳುವುದಿಲ್ಲ, ನಿಮ್ಮ ಮಾತನ್ನು ಕೇಳುತ್ತೇನೆ ಎಂದು ತುಳಸಿಗೆ ಹೇಳುತ್ತಾಳೆ. ಆ ಮಾತನ್ನು ನಿಧಿ ಆಡಿದಾಗ ಶಾರ್ವರಿ ಮನದೊಳಗೆ ಕೋಪ ಬರುತ್ತದೆ. ಇನ್ನು ನಿಧಿ ಆಸೆಗಾಗಿ ಮಂತ್ರವಾದಿ ಮೊರೆ. ಇನ್ನು ದತ್ತತಾತನ ಮನೆಯಲ್ಲಿ ಆಶ್ರಯ ಪಡೆದಿರುವ ಜುಗ್ಗನಿಗೆ ಸದಾಕಾಲ ಹಣದ ಬಗ್ಗೆ ಯೋಚನೆಯಾಗಿದೆ. ದತ್ತತಾತನ ಮನೆಯಲ್ಲಿ ನಿಧಿ ಇದೆ ಎಂದು ಹೇಳಿ ಸಂಧ್ಯಾಳನ್ನು ಮಂತ್ರವಾದಿ ಬಳಿ ಕರೆದುಕೊಂಡು ಹೋಗಿದ್ದಾನೆ. ಮಂತ್ರವಾದಿ ನಿಧಿ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ 25,000 ಹಣವನ್ನು ಪೀಕಿದ್ದಾನೆ. ಈಗ ನಿಧಿ ತೆಗೆಯಲು ಮನೆಯಲ್ಲಿ ಯಾರೂ ಕೂಡ ಇರಬಾರದು ಎಂದು ಹೇಳಿದ್ದಾನೆ. ನಿಧಿ ಹೆಸರಿನಲ್ಲಿ ದತ್ತತಾತನ ಮನೆಯನ್ನು ನಾಶ ಮಾಡಲು ಮಾವ ಸೊಸೆ ಮುಂದಾಗಿದ್ದಾರೆ. ಅಮ್ಮನ ಜೊತೆಗೆ ಮಾರ್ಕೆಟ್ಗೆ ಹೋದ ಅವಿ. ಇನ್ನು ಅವಿಗೆ ತುಳಸಿ ಮೇಲಿರುವ ಗೌರವ ಹಾಗೂ ಪ್ರೀತಿ ಹೆಚ್ಚಾಗಿದೆ. ತುಳಸಿಗೆ ಮಾರ್ಕೆಟ್ಗೆ ಸೊಪ್ಪು ತರಕಾರಿ ತರಲು ಹೊರಟಿದ್ದಾಳೆ. ಆಗ ಅವಿ ಸಮರ್ಥ್ಗೆ ಅಮ್ಮ ಮಾರ್ಕೆಟ್ಗೆ ಹೊರಟಿದ್ದಾರೆ, ಹುಷಾರಾಗಿ ಕರೆದುಕೊಂಡು ಹೋಗು ಎನ್ನುತ್ತಾನೆ. ಬಳಿಕ ತಾನೇ ತುಳಸಿ ಜೊತೆಗೆ ಮಾರ್ಕೆಟ್ಗೆ ಹೋಗಲು ಮುಂದಾಗುತ್ತಾನೆ. ಅವಿ ತನ್ನ ತಾಯಿಯನ್ನು ಅಮ್ಮ ಎಂದು ಕರೆಯುತ್ತಿರುವುದನ್ನು ನೋಡಿ ಸಮರ್ಥ್ಗೆ ಹಿಂಸೆಯಾಗಿದೆ. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಚಾನಲ್, ಸಬ್ಸ್ಕ್ರೈಬ್ ಅವರ್ ಚಾನಲ್.